ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಏನಪ್ಪ ಇವತ್ತು ಅಡುಗೆ ಮನೆ ನಿಂತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರಲ್ಲ ಅಂದ್ಕೊಂಡಿದ್ದೀರಾ? ಏನು ಯೋಚನೆ ಮಾಡೋಂಥದ್ದು ಏನಿಲ್ಲ. ಅಡುಗೆ ಮನೆ ನಿಂತ್ಕೊಂಡಿದ್ದೀನಿ ಅಂದರೆ ಅಡುಗೆ ಮಾಡೋದೇ ಏನೋ ಒಂದು ಹೇಳ್ತಾ ಇದ್ದೀನಿ ಅಂತ ಅರ್ಥ. ಸೊ ಅಡುಗೆದೇ ಏನೋ ಒಂದು ರೆಸಿಪಿ ತಂದಿದ್ದೀನಿ. ಏನಂತಂದರೆ ಬಾಳೆಕಾಯಿಂದ ಮಾಡೋಂಥದ್ದು. ಸೊ ಬಾಳೆಕಾಯಿನ ಯೂಸ್ ಮಾಡಿಕೊಂಡು ಮಾಡೋಂಥ ರೆಸಿಪಿ. ಏನು ರೆಸಿಪಿ ಅಪ್ಪ ಅಂತಂದರೆ ಬಾಳೆಕಾಯಿ ತವಾ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಇದು ವೆಜಿಟೇರಿಯನ್ಸ್ಗೆ ತುಂಬ ಫೇವ್ರೇಟ್ ಆಗಿರುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಮೊಸಪ್ ಸಾಂಬಾರು ಮಾಡೋದ್ರಿಂದ ಅದಕ್ಕೆ ನೆಂಚಿಗೆ ಏನಾದರೂ ಮಾಡಬೇಕಂತ ಅಂದ್ಬಿಟ್ಟು ಬಾಳೆಕಾಯಿ ತವಾ ಫ್ರೈ ಮಾಡ್ತಾಯಿದ್ದೀನಿ. ವೆಜಿಟೇರಿಯನ್ಸ್ ಯಾರೆಲ್ಲ ಇದನ್ನ ಮಾಡಿ ಟ್ರೈ ಮಾಡಿದ್ದೀರಾ ಆಲ್ರೆಡಿ ಅವರೆಲ್ಲ ನೋಡೋಣ, ಕಮೆಂಟ್ ಹಾಕಿ ಯಾರು ಟ್ರೈ ಮಾಡಿದ್ದೀರಾ ಅವರೆಲ್ಲ. ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ. ಆಗ ನಾನು ನಿಮಗೆ ಕೂಡ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಗೈಸ್, ಲೆಟ್ ಸ್ಟಾರ್ಟ್. ಬಾಳೆಕಾಯಿ ಹೌ ಟು ಮೇಕ್ ಬಾಳೆಕಾಯಿ ತವಾ ಫ್ರೈ. ವೆಜಿಟೇರಿಯನ್ಸ್ ಕಡೆ ಎಲ್ಲ ಇದನ್ನು ಫಿಶ್ ತವಾ ಫ್ರೈ ಅಂದರೆ ಫಿಶ್ ತವಾ ಫ್ರೈ ಥರನೇ ಇದನ್ನು ಒಂಥರ ನಾವು ಫಿಶ್ ಅಂತಲೂ ಅಂದ್ಕೊಬೋದು. ಇದನ್ನು ಫಿಶ್ ಯಾರು ತಿನ್ನೋಕೆ ಇಷ್ಟಪಡಲ್ಲೋ ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಸೊ ಬನ್ನಿ ಲೆಟ್ಸ್ ಡೂ. ಸೊ ಗೈಸ್, ಫಸ್ಟ್ ನಾನಿಲ್ಲಿ ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಈ ಥರ ಪೀಸ್ ಅಂದರೆ ನಾನು ಚಿಕ್ಕ ಬಾಳೆಕಾಯಿ ತೊಗೊಂಡಿದ್ದೀನಿ. ತುಂಬ ಅದು ಅಂಗಡಿಲಿ ಬರ್ತಾವಲ್ಲ ದಪ್ಪು ಬಾಳೆಕಾಯಿ, ಅದು ತೊಗೊಂಡಿಲ್ಲ. ಇದು ಈಚೆ ಕಡೆನೇ ಕಿತ್ಕೊಂಡು ಬಂದಿದ್ದಂಥದ್ದು ಬಾಳೆಕಾಯಿ, ಅದರಿಂದ ಮಾಡ್ತಾಯಿದ್ದೀನಿ. ಸೊ ಈ ಥರ ಚಿಕ್ಕ ಪೀಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕು ಇವಾಗ. ಸೊ ಬನ್ನಿ ಮಸಾಲ ರೆಡಿ ಮಾಡ್ಕೊಳ್ಳೋಕೆ ಏನೇನು ಬೇಕಂತ ನೋಡೋಣ. ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಫಸ್ಟು ಇದಕ್ಕೆ ಹೆಚ್ಚಿಗೆ ಏನು ಹಾಕ್ಬೇಕಂದ್ರೆ ಧನಿಯಾ ಪುಡಿ ಹಾಕಬೇಕು. ಧನಿಯಾ ಪುಡಿನೇ ಟೇಸ್ಟು ಈ ಬಾಳೆಕಾಯಿ ತವಾ ಫ್ರೈಗೆ. ಸೊ ಧನಿಯಾ ಪುಡಿ ನಾನೊಂದು 3 ಟೇಬಲ್ ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ. 2 ಸ್ಪೂನ್ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಇನ್ನೂ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸೊ ಗೈಸ್, ಫಸ್ಟು ಈ ಮಸಾಲಾನೆಲ್ಲ ಒಂದು ಪ್ಯಾನಿಗೆ ಅಂದರೆ ಒಂದು ಬಟ್ಲಿಗೆ ಆ್ಯಡ್ ಮಾಡ್ಕೊಳ್ಳೋಣ. ವಿಡಿಯೋ ಶೂಟ್ ಮಾಡ್ಕೊಡೋಕ್ಕೆ ಯಾರೂ ಇಲ್ಲ, ವಿಡಿಯೋ ಕ್ಲಾರಿಟಿ ಇಲ್ಲ ಅಂತಂದರೆ ಅಡ್ಜಸ್ಟ್ ಮಾಡ್ಕೊಬಿಡಿ. ಸೊ ಮಸಾಲಾನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾಯಿತು. ಈಗ ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋಣ. ಬನ್ನಿ. ಸೊ ಐ ಆಮ್ ಆ್ಯಡಿಂಗ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದೆ. ಮತ್ತು ಅದಕ್ಕೆ ಹುಣ್ಸಿನ ರಸ ಆ್ಯಡ್ ಮಾಡಬೇಕು. ಹುಣ್ಸಿನ ರಸ ತುಂಬ ಗಟ್ಟಿ ಇರಬೇಕು, ಅಂದರೆ ತುಂಬ ತೆಳುವು ಇರಬಾರ್ದು, ಸ್ವಲ್ಪ ಗಟ್ಟಿಗೆ, ಅಂದರೆ ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳುವು ಇರಬಾರ್ದು, ಮೀಡಿಯಮ್ ಆಗಿರಬೇಕು ಹುಣ್ಸಿನ ರಸ. ಸೊ ಇವಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಅದು ನನಗಿನ್ನೂ ಹುಣ್ಸೆಣ್ಣು ನೆಂದಿಲ್ಲ. ಸೊ ಇವಾಗ ನೆಂದ ಮೇಲೆ ಒಂದು 5 ಮಿನಿಟ್ಸ್ ಅದು ನೆಂದ ಮೇಲೆ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲವನ್ನು. ನೋಡಿ, ಹುಣ್ಸೆನ್ ರಸ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾರಿಗೆಲ್ಲ ಹುಣ್ಸೆನ್ ರಸ ಈ ಥರ ಆಗಲ್ಲ ರೆಡಿ ಮಾಡೋಕ್ಕೆ, ಅದು ನೀವು ರೆಡಿ ಮಾಡ್ಬೋದು ಮನೆಯಲ್ಲೇ, ಅದು ತುಂಬ ತೆಳುವು ಮಾಡಿಬಿಟ್ರೆ ಅದು ಟೇಸ್ಟ್ ಸಿಗಲ್ಲ. ಸೊ ಈ ಥರ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ರೆಡಿ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಆಮ್ಚೂರು ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ. ಸೊ ಇವಾಗ ಹುಣ್ಸೆನ್ ರಸನ ಇದಕ್ಕೆ ಹಾಕೋಣ ಬನ್ನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಐ ಥಿಂಕ್ ಸೊ ಚೆನ್ನಾಗಾಗಲಿ ಅಂತ. ಈಗ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಸೊ ತುಂಬ ತೆಳು ಕೂಡ ಆಗಬಾರ್ದು ಈ ಮಸಾಲ, ತೆಳುವಾಗಿ ಕಲಿಸ್ಬಾರ್ದು. ಬಿಕಾಸ್ ಅದನ್ನು ಮ್ಯಾರಿನೇಟ್ ಮಾಡಬೇಕು ನಾವು ಬಾಳೆಕಾಯಿನ. ಸೊ ದಟ್ ಅದನ್ನು ತೆಳುವಾಗಿ ಕೂಡ ಕಲಿಸ್ಬಾರ್ದು. ನೀವು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಗೈಸ್, ನಾನೀಗ ಒಂದು ಸ್ವಲ್ಪ ತೆಳ್ಳಗೂ ಇರಬಾರ್ದು, ಅಂದರೆ ಜಾಸ್ತಿ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿ ಕಲಿಸ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಬಾಳೆಕಾಯಿಗೆ ಮ್ಯಾರಿನೇಟ್ ಮಾಡಬೇಕು, ಅಂದರೆ ಬಾಳೆಕಾಯಿಗೆ ಹಚ್ಚಬೇಕು. ಸೊ ಗೈಸ್, ಈಗ ಆ ಕಲಸಿಟ್ಟಿರೋದನ್ನ ಇವಾಗ ನಾನು ನೀರಿಗೆ ಬಾಳೆಕಾಯಿನ ನೀರಿಗೆ ಹಾಕ್ಕೊಂಡಿಟ್ಟಿದ್ದನಲ್ಲ, ಅದನ್ನು ಒಂದೊಂದೇ ಪೀಸ್ ಈ ಥರ ತೆಗೆದು ಅದಕ್ಕೆ ಈ ಥರ ಹಚ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆ ಅಪ್ಲೈ ಮಾಡಬೇಕು ನೋಡಿ.
ಫಿಶ್ ಥರನೇ ಇದೆ ಅನಿಸುತ್ತೆ ನೋಡೋಕ್ಕೆ. ಪ್ರತಿಯೊಂದಕ್ಕೂ ಇದೇ ಥರ ನೀವು ಅಪ್ಲೈ ಮಾಡಬೇಕು. ಸೊ ಗೈಸ್, ಎಲ್ಲದಕ್ಕೂ ಅಪ್ಲೈ ಮಾಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ನಾನೀಗ ಇದನ್ನು ಈ ಥರ ಕಲಸಿಟ್ಟಿದ್ದೀನಿ. ಇದೊಂದು 20 ನಿಮಿಷ ನೆನೆಬೇಕು. ಆಫ್ಟರ್ 20 ಮಿನಿಟ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನಾನು ಸ್ವಲ್ಪ ಏನಾದರೂ ಕೆಲಸ ಮಾಡ್ಕೋಬೇಕು. ಸೊ ಅದು ಒಂದು 20 ನಿಮಿಷ ನೆನಿಲಿ, ನೆಂದಾದ್ಮೇಲೆ ಸಿಗ್ತೀನಿ. ಸೊ ಗೈಸ್, ಇವಾಗ ಇದು ಮ್ಯಾರಿನೇಟ್ ಆಗಿದೆ. ಆಫ್ಟರ್ 20 ಮಿನಿಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂತ. ಸೊ ಇವಾಗ ತವಾ ಇಟ್ಟಿದ್ದೀನಿ. ಅದಕ್ಕೀಗ ಎಣ್ಣೆ ಹಾಕೋಣ. ತವಾ ಬಿಸಿ ಆಗ್ತಾ ಇದೆ. ಇವಾಗ ಅದಕ್ಕೆ ಎಣ್ಣೆ ಹಾಕ್ತೀನಿ. ಗೈಸ್, ಇದನ್ನು ಎಣ್ಣೆಲೇ ಫ್ರೈ ಮಾಡಬೇಕು. ಸೊ ದಟ್ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ಎಣ್ಣೆ ಅಪ್ಲೈ ಮಾಡಿದ್ದೀನಿ. ಇಷ್ಟರಲ್ಲೇ ಬೇಯಿಸ್ಬೇಕು ನಾನು ಇವಾಗ. ಸೊ ನೋಡೋಣ ಬನ್ನಿ ನೆಕ್ಸ್ಟ್ ಏನಾಗುತ್ತೆ. ಇವಾಗ ಎಣ್ಣೆನೂ ಕಾದೈತೆ. ಇವಾಗ ಒಂದೊಂದೇ ಬಾಳೆಕಾಯಿನ ಈ ಥರ ಸಣ್ಣ ಫ್ಲೇಮ್ ಮಾಡ್ಕೊಳ್ಳಿ. ಫಸ್ಟ್ ಅದನ್ನು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡೋಣ. ಸೊ ಇಷ್ಟು ಹಾಕಿದ್ದೀನಿ, ಬನ್ನಿ ಫ್ರೈ ಮಾಡೋಣ ಅದನ್ನು. ಸೊ ಗೈಸ್, ಈಗ ಮತ್ತೆ ಅದ್ರ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಕಮ್ಮಿ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಫ್ರೈ ಆಗಿದೆ. ಕಮ್ಮಿನೇ ಫ್ರೈ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ವಿನಯ್ ಬಂದಮೇಲೆ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಇಷ್ಟೇ ತವಾ ಫ್ರೈ ಮಾಡೋದು, ಅಂದರೆ ಬಾಳೆಕಾಯಿ ತವಾ ಫ್ರೈ ಮಾಡೋದು ಇಷ್ಟೇ. ಏನು ಕಷ್ಟ ಏನಿಲ್ಲ. ಯಾರಿಗೆಲ್ಲ ಇಷ್ಟ ಆಯಿತು ಈ ವ್ಲಾಗ್, ಅಂದರೆ ಸ್ವಲ್ಪ ಘಾಟ್ ಆಗುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡಿ. ಯಾರಿಗೆಲ್ಲ ಈ ಬಾಳೆಕಾಯಿ ತವಾ ಫ್ರೈ ವ್ಲಾಗ್ ಇಷ್ಟ ಆಯಿತು ಅವರೆಲ್ಲ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಾನು ಆಗಲೇ ಹೇಳಿದಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಹಾಗೆ ಕಾಯ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಿಗೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.